ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಫುಲ್ ಬಾತ್ರೂಮ್ ರಿನೋವೇಷನ್ ವರ್ಕ್. ಈ ಬಾತ್ರೂಮ್ ನೋಡೋಕೆ ಗೊತ್ತಾಗುತ್ತೆ, ತುಂಬಾ ಹಳೆಯ ಬಾತ್ರೂಮ್ ಇದು. ನೋಡಿ, ಇದೆಲ್ಲ ಓಲ್ಡ್ ಮಾಡೆಲ್ ಕನ್ಸಿಸ್ಟ್ ಸ್ಟಾಪ್ ಹಾಕಿ ಇಟ್ಟಿದ್ದಾರೆ. ಕಸ್ಟಮರ್ಗೆ ಎರಡು ಪ್ರಾಬ್ಲಮ್ ಇದೆ. ನೋಡಿ, ಎರಡು ಬಿಟ್ಟಾಗ ಹಾಕಿದ್ದಾರೆ ಟೈಲ್ಸು. ಹಾಫ್ ಬಂದ್ಬಿಟ್ಟು ಹಳೆ ಟೈಲ್ಸು, ಹಾಫ್ ಮೇಲೆ ಕಲರ್ ಟೈಲ್ ಹಾಕಿದಾರಲ್ಲ, ಅದು ಹೊಸದ ಹಾಕಿದ್ದಾರೆ. ಅವ್ರು ಟೈಲ್ಸ್ ಹಾಕ್ತವ್ರು ಕರೆಕ್ಟಾಗಿ ಹಾಕಿಲ್ಲ, ಎಲ್ಲ ಲೂಸ್ ಆಗಿ ಸುಮ್ಮನೆ ಟಚ್ ಮಾಡಿದ್ರೆ ಬಿಲ್ಲೋ ಥರ ಆಗ್ಬಿಟ್ಟಿದೆ. ಅದು ಮೇನ್ ರೀಸನ್ ಏನಂದ್ರೆ ಎಲ್ಲ GA ಪೈಪ್ ಇರೋದು, ಓಲ್ಡ್ GA ಪೈಪು. ಒಳಗಡೆ ಎಲ್ಲ ರಸ್ಟ್ ಹಿಡಿದು ಫುಲ್ ಓಲ್ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಅವ್ರಿಗೆ ನೀರು ತುಂಬಾ ಲೋ ಪ್ರೆಷರ್ ಇದೆ. ನೀರೇ ಅವ್ರ ಗೀಸರ್ಗೆಲ್ಲ ಹೋಗ್ತಾ ಇಲ್ಲ, ಅಷ್ಟೊಂದು ಬ್ಲಾಕ್ ಆಗಿದೆ ಅದು. ಎರಡನೇದು ಬಂದ್ಬಿಟ್ಟು ಕೆಲವೊಂದು ಕಡೆ ರಸ್ಟ್ ಹಿಡಿದು ಲೀಕ್ ಆಗೋದ್ರಿಂದ ಸ್ವಲ್ಪ ಲೀಕೇಜ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಅದರಿಂದ ಕಸ್ಟಮರ್ ನಮ್ಮ ಇನ್ಸ್ಟಾಗ್ರಾಮ್ ನೋಡಿದ್ದಾರೆ, ನೋಡ್ಬಿಟ್ಟು ಈ ಥರ ನಮಗೆ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರು. ಇದು ಬಂದ್ಬಿಟ್ಟು ಮಾರತಲ್ಲಿ ಈ ಪ್ಲೇಸು. ಕಸ್ಟಮರ್ ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರು, ನೋಡ್ಬಿಟ್ಟು ನಾವು ಅಮೌಂಟ್ ತಿಳಿಸ್ಕೊಟ್ಟಿವಿ, ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಕಸ್ಟಮರ್ಗೆ ಓಕೆ ಆಯಿತು. ಇದು ಬಂದ್ಬಿಟ್ಟು ಸ್ವಲ್ಪ ಚಿಕ್ಕ ಬಾತ್ರೂಮು, ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಚಿಕ್ಕ ಬಾತ್ರೂಮ್ ಇರೋದ್ರಿಂದ ಒಳಗಡೆ ವೀಡಿಯೋ ಮಾಡೋಕ್ಕಷ್ಟು ಇದಿಲ್ಲ, ಪೇಸ್ ಇಲ್ಲ. ಅದರಿಂದ ನಾವು ಸ್ವಲ್ಪ ತೊಗೊಂಡಿದ್ದೀವಿ. ನೋಡಿ, ಇದು ಫುಲ್ಲು GA ಪೈಪು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಪೈಪ್ ಹಳೆ ಪೈಪೆಲ್ಲ ತೆಗೆದುಬಿಟ್ಟು ಹೊಸ CPVC ಪೈಪ್ ಹಾಕಿ ಟೈಲಿಸ್ ಹಾಕಿ ಫುಲ್ಲು ಫೈನಲ್ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ನಿಮಗೆ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ CV ರಾಮನ್ ನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತೀವಿ. ನಾವು ಬಂದ್ಬಿಟ್ಟು ಫುಲ್ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಫುಲ್ ಬಾತ್ರೂಮ್ ರಿನೋವೇಷನ್, ಟೋಟಲ್ ಮನೆಯೇ ರಿನೋವೇಷನ್ ಮಾಡಿಕೊಡ್ತೀವಿ. ನಾವು ಪ್ಲಂಬಿಂಗ್ ವರ್ಕ್ ಮತ್ತು ಎಲೆಕ್ಟ್ರಿಕ್, ಟೈಲ್ ವರ್ಕ್ 3 ಮಾಡಿಕೊಡ್ತಾ ಇದ್ದೀವಿ. ಟೋಟಲ್ ಫುಲ್ ಮನೆಯೇ ರಿನೋವೇಷನ್ ಮಾಡಬೇಕಂದ್ರೆ ವುಡ್ ವರ್ಕ್ ಬಿಟ್ಟು ಮಿಕ್ಕಿದ ಎಲ್ಲ ಟೋಟಲ್ ಮಾಡಿಕೊಡ್ತೀವಿ. ಲಾಸ್ಟ್ ವೀಡಿಯೋ ಎಂಡ್ ತನಕ ನೋಡಿ, ಯಾವ ಥರ ಬಂದಿದೆ ಫೈನಲ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಪೈಪೆಲ್ಲ ಫುಲ್ ರಸ್ಟ್ ಆಗಿ ಎಲ್ಲ ಯಾವ ಥರ ಇದೆ ಕಂಡೀಷನ್ ಅಂದ್ಬಿಟ್ಟು. ಇವ್ರ ಮನೆಯಲ್ಲಿ 2 ಬಾತ್ರೂಮ್ ನಾವು ರಿನೋವೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬಾತ್ರೂಮ್ ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ರಿ. ನೋಡಿ, ಕಸ್ಟಮರ್ಗೆ ಫಸ್ಟ್ ಫ್ಲೋರ್ ಮೌಂಟ್ ಇತ್ತು, ವಾಲ್ ಮೌಂಟ್ ಮಾಡಿಕೊಡ್ತಾ ಇದ್ವಿ. ಕನ್ಸಿಡರ್ ಪ್ಲಸ್ ಟ್ಯಾಂಕ್ ಬರುತ್ತೆ. ಕಸ್ಟಮರು ಅದು ಅರೇಂಜ್ ಮಾಡಿದ್ರು, ಎಲ್ಲ ಜಾಗ್ವಾರ್ ಫಿಟ್ಟಿಂಗು. ನೋಡಿ, ಎಲ್ಲ CPVC ಪೈಪು ಎಲ್ಲ ಕನ್ಸಿಡರ್ ಮಾಡಿದ್ದೀವಿ. ಕಸ್ಟಮರ್ಗೆ ಡೈವರ್ಟರ್ ಬೇಡ, ವಾಲ್ ಮಿಕ್ಸರೇ ನಮ್ಗೆ ಸಾಕಾಗುತ್ತೆ, ಅದೇ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ನಮ್ಗೆ ಯೂಸ್ ಮಾಡೋಕ್ಕಂದ್ರು. ಆಮೇಲೆ ಹೆಡ್ ಶವರ್ ಬೇಡ, ನಾವು ಹ್ಯಾಂಡ್ ಶವರ್ ಯೂಸ್ ಮಾಡ್ಕೊಂಡಿರ್ತೀನಿ ಅಂದರು. ಅದಕ್ಕೆ ಬೇರೆ 2 ಗೀಜರ್ ಪಾಯಿಂಟು ಮತ್ತು ಇದು ವಾಲ್ ಮಿಕ್ಸರ್ ಪಾಯಿಂಟು ಹ್ಯಾಂಡ್ ಶವರ್ಗೆ ಹಾಕಿ ಬಿಟ್ಟಿದ್ದೀವಿ. ನೋಡ್ಬೋದು, ಇವಾಗ ಕನ್ಸಿಲ್ ಟ್ಯಾಂಕು ಫುಲ್ಲು ಅದು ಗೋಡೆ ಕಟ್ಟಿ ಅದು ಫಿನಿಶ್ ಮಾಡಿ ಇಕ್ಕಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಲಿಸ್ ಹಾಕಿ ಇದು ಮಾಡಬೇಕಾಗುತ್ತೆ. ಟೈಲಿಸ್ ಬಂದ್ಬಿಟ್ಟು ಒಂದು ವಾಲ್ ಹಾಕ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಹಾಕ್ತಾ ಇದ್ದೀವಿ. ಯಾಕಂದರೆ ಅದು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಚಿಕ್ಕ ಬಾತ್ರೂಮ್ ಇರೋದ್ರಿಂದ ನಾವು ಇದು ಮಾಡಿ ಟ್ರೈಫಾಡ್ ಇಟ್ಟು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಖಾಲಿ ಮನೆ ಇದ್ದರೆ ಸ್ವಲ್ಪ ಫ್ರೀಯಾಗಿ ಮಾಡ್ಬೋದು. ಕಸ್ಟಮರು ಮನೇಲಿರೋದ್ರಿಂದ ಸ್ವಲ್ಪ ಮನೆಯೂ ಚಿಕ್ಕದಿರೋದ್ರಿಂದ ಟೂಲ್ಸ್ ಅದು ಇದು ಇಡೋಕ್ಕೂ ನಮಗೆ ತುಂಬ ಕಂಜೆಸ್ಟ್ ಆಗಿತ್ತು ಈ ಜಾಗ. ನಮ್ಮ ಚಾನಲ್ನಲ್ಲಿ ಹಾಕಿದ್ವಿ, ಫುಲ್ಲು ರಿನೋವೇಷನ್ ಮಾಡಿರೋದು ಮನೆಯೇ ಫುಲ್ಲು ರಿನೋವೇಷನ್ ಮಾಡಿದ್ವಿ, ಅದು ಅಪ್ಲೋಡ್ ಮಾಡಿದ್ದೀವಿ. ಎಲ್ಲ ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀವಿ ನಾವು ಯೂಟ್ಯೂಬ್ ಚಾನಲ್ನಲ್ಲಿದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನಿಮ್ಗೇನು ರಿಕ್ವೈರ್ಮೆಂಟ್ ಇದೆಯೋ ಆ ವೀಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನೋಡಿ, ಇದು ಓಲ್ಡ್ ಟೈಪ್ DP ಟೈಪ್ ಇತ್ತು ಸ್ವಿಚ್ ಪ್ಲೇಟು, ಇದು ಹೊಸದು ಹಾಕ್ತೀವಿ ಮಾಡರ್ನ್ ಟೈಪು. ಆಲ್ಮೋಸ್ಟ್ ವಾಲ್ ಫುಲ್ ಎಲ್ಲ ಟೈಲ್ ಹಾಕಿದ್ದೀವಿ, ಫ್ಲೋರಿಂಗ್ ಮಾತ್ರ ಹಾಕಬೇಕಾಗತ್ತೆ. ಈ ಟೈಲ್ ಬಂದ್ಬಿಟ್ಟು ಸೀಲಿಂಗ್ ತನಕ ಹಾಕಿದ್ದೀವಿ, ಫುಲ್ಲು ಕವರ್ ಆಗೋ ಥರ. ಮೇಲೆ ಕಾಣಿಸೋದು ಬಂದ್ಬಿಟ್ಟು ಗೀಜರ್ ಪಾಯಿಂಟ್ ಅದು. ಮಾರನೇ ದಿವಸನೇ ಫ್ಲೋರಿಂಗ್ ಹಾಕ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ, ಎಲ್ಲ ಔಟ್ಫುಟ್ ಹೆಂಗೆ ಬಂದಿದೆ ಅಂದ್ಬಿಟ್ಟು ಎಲ್ಲ ಫುಲ್ ಫೈನಲ್ ಮಾಡಿಬಿಟ್ಟಿದ್ವಿ. ನೋಡಿ, ಈ ಥರ ಇದೆ. ಕಸ್ಟಮರ್ಗೆ ಫ್ಲೋರಿಂಗ್ ಬಂದ್ಬಿಟ್ಟು ಎಪಾಕ್ಸಿ ಹಾಕ್ಕೊಡ್ಬೇಕಂದ್ರು ಎಪಾಕ್ಸಿ ಹಾಕಿದ್ದೀವಿ. ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಕೊಡ್ತೀವಿ. ಇನ್ನು ನೋಡ್ಬೋದು ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು. ಫಸ್ಟ್ ಹೆಂಗಿತ್ತು ಬಾತ್ರೂಮ್, ಇವಾಗ ನೋಡೋಕ್ಕೆ ಯಾವ ಥರ ಇದೆ ನೋಡಿ. ವಾಶ್ ಬೇಸಿನ್ ಬಂದ್ಬಿಟ್ಟು ಆಫ್ ಬೇಡಾಚಿಲ್ದು. ವಾಲ್ ಮಿಕ್ಸರ್ ಬಂದ್ಬಿಟ್ಟು 3 in 1 ಇದು ಹಾಕ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗಾನ ರಿಕ್ವೈರ್ಮೆಂಟ್ ಇದ್ದರೆ ವಿಡಿಯೋ ಸ್ವಲ್ಪ ಶೇರ್ ಮಾಡಿರಿ ಅವ್ರಿಗೆ. ನೋಡಿ, ಫಸ್ಟ್ ಓಲ್ಡ್ ಟೈಪ್ ಸ್ವಿಚ್ ಪ್ಲೇಟ್ ಇತ್ತು, ಇವಾಗ ನ್ಯೂ ಮಾಡಲ್ ಹಾಕಿದ್ವಿ. ವಾಶ್ ಬೇಸಿನ್ ಬಾಟಮ್ ನೋಡಿ, ಫ್ರೀಯಾಗಿರುತ್ತೆ ಕ್ಲೀನಿಂಗ್ ಮಾಡೋಕ್ಕೆ ಇದಕ್ಕೆ, ಅದರಿಂದ ಅದು ಆಫ್ ಬೇಡಾಚಿಲ್ ಹಾಕ್ಕೊಂಡಿದ್ದಾರೆ ಕಸ್ಟಮರು. ಇದು ಬಂದ್ಬಿಟ್ಟು ಜಾಗ್ವಾರ್ ಕಮೋಡು. ಕನ್ಸಿಲ್ಡ್ ಪ್ಲಸ್ ಟ್ಯಾಂಕು ಜಾಗ್ವಾರ್ದೆ, ಅದು ಸೆಟ್ಟ ತೊಗೊಂಡು ಬಂದಿದ್ರು. ನಿಮಗೆ ಓಪನ್ ಮಾಡಿ ಪ್ಲಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ, ಎಲ್ಲ ಕೆಲಸನೂ ಫಿನಿಶಿಂಗ್ ಆಯಿತು, ಬೇರೆ ಗೀಜರ್ ಫಿಟ್ ಮಾಡೋದು ಮಾತ್ರ ಪೆಂಡಿಂಗ್ ಇದೆ. ಆಂಗ್ಲಕ್ಕೆ ಹಾಕಿ ಹಂಗೆ ಇಟ್ಟಿದ್ದೀವಿ. ಇವಾಗ ಅದು ಗೀಜರ್ ಫಿಟ್ ಮಾಡಬೇಕಾಗತ್ತೆ. ಈ ಟೈಲ್ ಸೈಜ್ ಬಂದ್ಬಿಟ್ಟು 4x2 ಫುಲ್ ಸೆರಾಮಿಕ್ ಟೈಲು. ಇದನ್ನೆಲ್ಲ ಸ್ವಲ್ಪ ಡ್ರಿಲ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದನ್ನೆಲ್ಲ ಒಂದು ಕೋರ್ ಬಿಟ್ಟು ಬರುತ್ತೆ, ಅದು ಹಾಕಿ ಡ್ರಿಲ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಟೈಲ್